ವಿದ್ಯಾರ್ಥಿಗಳೇ, ಇಂದು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಒಂದು ಪತ್ತೆ ಹಚ್ಚುವಿಕೆಗಾಗಿ ಲಿಟ್ಮಸ್ ಕಾಗದದ ಒಂದು ಪರೀಕ್ಷೆಯನ್ನು ಈ ಸದ್ಯ ನಾವು ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಆಮ್ಲಗಳಾಗಿರ್ತಕ್ಕಂಥ ಲಿಂಬೆಹಣ್ಣು, ಆಮೇಲೆ ಕಿತ್ತಳೆ ಹಣ್ಣಿನ ರಸಗಳನ್ನು ತೆಗೆದುಕೊಂಡೇನಿ. ಇವುಗಳನ್ನು ನಾವು ಒಂದೊಂದಾಗಿ ಪರೀಕ್ಷೆ ಮಾಡಿ ನೋಡೋಣ. ಮೊದಲನೇದಾಗಿ ನೀಲಿ ಲಿಟ್ಮಸ್ ಕಾಗದದಿಂದ ಇದು ಆಮ್ಲನೋ ಪ್ರತ್ಯಾಮ್ಲೋ ಎಂಬುದನ್ನು ಪರೀಕ್ಷೆ ಮಾಡಿ ನೋಡೋಣ. ಇದು ನೀಲಿ ಬಣ್ಣ ಐತಲ್ಲ, ಇದು ಎಸ್ ನೀಲಿ ಬಣ್ಣ ಕಾಣಿಸುತ್ತಲ್ಲ. ಹಾಗಾಗಿ ಈ ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಅನ್ನ ನಾವು ಆಮ್ಲಗಳಲ್ಲಿ ಅದ್ದಿದಾಗ ನೋಡ್ರಿ, ಆಮ್ಲಗಳಲ್ಲಿ ಯಾವ ಬಣ್ಣಕ್ಕೆ ಬಂತು? ಯಾವ ಬಣ್ಣಕ್ಕೆ ಬಂತು? ಹಾಗಾದ್ರೆ ಇದು ಆಮ್ಲ ಅನ್ನೋದು ಗೊತ್ತಾಯ್ತಲ್ಲ ಇದು ನಿಮ್ಗೆ. ಇದೇ ರೀತಿಯಾಗಿ ಇಲ್ಲಿ ಕಿತ್ತಳೆ ಹಣ್ಣಿನ ರಸವನ್ನ ತೆಗೆದುಕೊಂಡೇನಿ. ಈ ಕಿತ್ತಳೆ ಹಣ್ಣಿನ ರಸದಲ್ಲಿ ಈ ಒಂದು ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ನೋಡ್ರಿ, ಕೆಂಪು ಬಣ್ಣಕ್ಕೆ ಪರಿವರ್ತನೆಯನ್ನ ಹೊಂದಿತು. ಹಾಗಾದ್ರೆ ಇದು ಕೂಡ ಆಮ್ಲ ಅಂತ ಹೇಳ್ಬೋದು. ಹೀಗೆ ಹುಳಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ನಾವೇನ್ ಮಾಡ್ಬೋದು? ಆಮ್ಲಗಳು ಅಂತ ಹೇಳಿವಿ, ಹೌದಲ್ಲ? ಎಸ್. ಅದೇ ರೀತಿಯಾಗಿ ಈಗ ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳಾಗಿರ್ತಕ್ಕಂಥ ಇದು ವಿನೆಗರ್ ತಗೊಂಡೇನಿ, ಇಲ್ಲಿ ಅಡಿಗೆ ಸೋಡಾ ತಗೊಂಡೇನಿ, ಆಮೇಲೆ ಸುಣ್ಣದ ತಿಳಿನೀರನ್ನ ತಗೊಂಡೇನಿ. ಇವುಗಳು ಪ್ರತ್ಯಾಮ್ಲಗಳು ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಒಂದೊಂದಾಗಿ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಈ ಒಂದು ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತೆ. ಇಲ್ಲಿ ನೋಡಿ, ಕೆಂಪು ಬಣ್ಣದ ಲಿಟ್ಮಸ್ ಪೇಪರ್ ಪ್ರತ್ಯಾಮ್ಲಗಳಲ್ಲಿ ಅದ್ದಿದಾಗ ಹೌದಾ? ಕೆಂಪು ಲಿಟ್ಮಸ್ ಏನ್ ಮಾಡ್ತು? ನೀಲಿ ಬಣ್ಣಕ್ಕೆ ಪರಿವರ್ತನೆ ಹೊಂದಿತು. ಅದೇ ರೀತಿಯಾಗಿ ಅಡಿಗೆ ಸೋಡಾದ ದ್ರಾವಣವನ್ನ ನಾನಿಲ್ಲಿ ತೆಗೆದುಕೊಂಡಿನಿ. ಅಡಿಗೆ ಸೋಡಾ, ಎಸ್, ಇಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಇದೆಯಲ್ಲ, ಇದನ್ನ ಅಡಿಗೆ ಸೋಡಾ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತ. ನೋಡಿ, ನೀಲಿ ಬಣ್ಣಕ್ಕೆ ಕಾಣಿಸುತ್ತಲ್ಲ, ನೀಲಿ ಬಣ್ಣ. ಎಸ್. ಹೀಗಾಗಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ರುಚಿ ನೋಡ್ಲಾರ್ದನೆ ಈ ರೀತಿ ಲಿಟ್ಮಸ್ ಕಾಗದದಿಂದ ಇವುಗಳನ್ನ ನಾವು ಪರೀಕ್ಷೆ ಮಾಡಬಹುದು. ತಿಳಿತಲ್ಲ ನಿಮ್ಗೆಲ್ಲ?